ರೆಡಿ ಅಲ್ವಾನಾ? ಇದೆಂತ ತಲ್ದಿ ಮಿಲ್ ಹಾಕಿದ್ದು ಇವಳ್ದು ಕ್ರಾಫ್ಟ್ ಆಗ್ತಾನೆ ಉಂಟು. ಎಂತ ಇದು ಮಿನಿಮಮ್ ನೋಡ ತೋರ್ಸು. ಒಂದೇ ಸೈಡ್, ಇನ್ನೊಂದು ಸೈಡ್ ಸ್ವಲ್ಪ ತಪ್ಪಿತ್ತು. ನೋಡಿ ನಿನ್ನೆ ಬಂದ ಡ್ರೆಸ್ ನೋಡಿ, ಇದು ಎಂತ ನೈಟ್ ಡ್ರೆಸ್. ಎದ್ದೇಳು ಒಮ್ಮೆ. ಓ ಈ ಕಡೆ ಬಾ, ಓ ಅಲ್ಲಿ ಬಾ. ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇದು ಡ್ರೆಸ್ ಇದು ನಾನು ಸ್ವಲ್ಪ ಲೂಸ್ ಸೈಜ್ ತಗೊಂಡದ ಅವಳಿಗೆ ಚೆನ್ನಾಗಿ ಕಾಣ್ತದೆ ಅಂತ. ಲೂಸ್ಗಿಂತ ಫಿಟ್ಟೇ ಒಳ್ಳೇದಿತ್ತು. ಪ್ಯಾಂಟ್ ಸ್ವಲ್ಪ ಕೆಳಗೆ ಮಾಡು ಅಂತ ಹೇಳಿದ್ರೆ ಮುಕ್ಕಾಲು ಮಾಡ್ತಾಳೆ, ಅದು ಉದ್ದುಂಟು ಪ್ಯಾಂಟ್. ಓಕೆ, ಟೀ ಕುಡಿಬೇಕೀಗ. ಅದ್ರ ಮೇಲೆ ಬೀಳ್ಬೇಡಿ ಹೇಳು. ಬೆಳ್ತಿಗೆ ಅನ್ನ ಮತ್ತೆ ಇದು ಬದನೆ ಬೋಳುಗೊದ್ದೆ ಮಾಡು ಅಂತಿದ್ದೇನೆ. ಹಾಗೆ ಬದನೆ ಕಟ್ ಮಾಡ್ತಾ ಇದ್ದೇನೆ. ಇಷ್ಟು ಮೊನ್ನೆ ಅವರು ಕೊಟ್ರಲ್ಲ, ಎಲ್ಲ ಬದನೆ ಹಾಕುವ ಅಂತ, ಉಳಿಸಿದ್ರೆ ಮತ್ತೆ ಹಾಳಾಗ್ತದೆ. ಅವರು ರಾಧಿಕೆ ಶೆಟ್ಟಿ ಕೊಟ್ಟದ್ದು ಅದನ್ನೆಲ್ಲ ಖಾಲಿ ಮಾಡುವಂತ. ಬೋಳುಗೊದ್ದೆ ಬೇಳೆ ಹಾಕಿ ಮಾಡು. ನೋಡಿ, ನಿನ್ನೆ ನಾನು ಫ್ರಿಡ್ಜ್ ಕ್ಲೀನ್ ಮಾಡಿದ್ದೇನೆ, ತುಂಬ ಹೊತ್ತು ಮಾಡಿದ್ದೇನೆ. ಅದರದ್ದು ಇಡುವಂಥ ಪಾರ್ಟ್ಸ್ ಎಲ್ಲ ಚಂದ ತೊಳೆದು, ಮತ್ತು ಇದು ಸ್ಪೇಸಸ್ ಎಲ್ಲ ಇರ್ತದಲ್ಲ ಅದನ್ನು ತೆಗೆದು ಚಂದ ತೊಳೆದಿದ್ದೇನೆ. ಮತ್ತು ಐಸ್ ಎಲ್ಲ ನೀರಾಗ್ತಿತ್ತು, ತುಂಬ ಇತ್ತು ಐಸ್, ಅದೆಲ್ಲ ಆಫ್ ಮಾಡಿ ಕರಗಲಿಕ್ಕೆ ಬಿಟ್ಟದ್ದು. ನೋಡಿ ಇಷ್ಟು ಕ್ಲೀನ್ ಆಗಿದೆ. ಇದಿನ್ನು ಐಸ್ ಕರಗಬೇಕು, ತೆಗಿಬೇಕಿನ್ನು. ಇದೆಲ್ಲ ಪಾರ್ಟ್ ಎಲ್ಲ ತೆಗೆದು ನೋಡಿ. ಹೌದು, ಮೇಲೆ ಸ್ವಲ್ಪ ಕ್ಲೀನ್ ಆಗಬೇಕು. ನೋಡಿ ಎಷ್ಟು ಕ್ಲೀನ್ ಆಗಿದೆ. ಇವತ್ತು ಬೆಳಿಗ್ಗೆ ಇದನ್ನೆಲ್ಲ ತೊಳೆದದ್ದು, ಮತ್ತೆ ಇದೆಲ್ಲ ನಿನ್ನೆ ತೊಳೆದದ್ದು. ನೋಡಿ ಇವತ್ತು ಇದು ಬದನೆ ಬೋಳುಗೊದ್ದೆಲ್ಲ ಮತ್ತೆ ಕುಚ್ಚಲ ಅಲ್ಲ ಬೆಳ್ತಿಗೆ ಅನ್ನ ಮಾಡಿದ್ದೇನೆ, ತೋರಿಸ್ತೇನೆ. ಇತ್ತ ಉಂಟು ನೋಡಿ, ಬದನೆ ಎಲ್ಲ ಮೆಲ್ಟ್ ಆಗಿ ಹೋಗ್ತದೆ, ಅದು ಬೇಳೆ ಜೊತೆ ಬೇಯಲಿಕ್ಕೆ ಇಡುದಲ್ಲ. ಇದಕ್ಕೆ ಉಪ್ಪು, ಮೆಣಸಿನ ಹುಡಿ ಮತ್ತೆ ಹಳದಿ, ಸ್ವಲ್ಪ ಎಣ್ಣೆ ಬೇಯುವಾಗ, ಮತ್ತೆಂತ ಸ್ವಲ್ಪ ಇದು ಇಂಗಿನ ಹುಡಿ, ಇಷ್ಟೇ ಹಾಕಿದ್ದು. ಬೆಲ್ಲ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದೆ. ಮತ್ತೆ ಇಲ್ಲಿ ನೋಡಿ ಬೆಳ್ತಿಗೆ ಅನ್ನ ರೆಡಿ ಇದೆ. ಈಗ ಊಟ ಮಾಡಬೇಕು. ಶ್ರೀ ನನ್ನನ್ನು ಕಾಲ್ ಮಾಡಿ ಮಾತನಾಡೋದು ಹೇಗೆ ಕರೀತಾರೆ ಗೊತ್ತಾ? ಜಾದಮ್ಮ ಅಂದ್ರೆ ಏನಮ್ಮ, ಏನಪ್ಪು, ಮತ್ತೆ ಏನು ಮಗ ಅಂತ, ಮಗ್ಗಿ ಅಂತೆಲ್ಲ ಹೇಳ್ತಾರಲ್ಲ, ಆ ತರ ಮಾತನಾಡಿಸುದು. ಅದಕ್ಕೆ ಕೇಶವ ಭಟ್ರು ಅಂತ ಅವ್ರ ಜೊತೆ ಪೂಜೆಗೆ ಹೋಗೋರು ಇದ್ದಾರಲ್ಲ, ಅವ್ರು ಹೇಳುದಂತೆ, ನೀವು ನಿಮ್ಮ ಮಗಳ ಹತ್ರ ಮಾತನಾಡುದ, ಹೆಂಡತಿ ಹತ್ರ ಮಾತನಾಡುದ ಅಂತ. ಹಾಗೆ ನಾನಂದ್ರೆ ಅವರಿಗೆ ಇದು ಚಿಕ್ಕ ಮಕ್ಕಳ ತರ ಆಗಿದೆ ಅವರಿಗೆ. ಇಲ್ಲಿ ಊರಲ್ಲಿ ಸಹ ಕೆಲವರು ಹೇಳುದು ಇವಳು ಮಕ್ಕಳ ತರ ಇರ್ತಾಳೆ ಅಂತ. ಹಾಗೆ